ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವದ ಕಾರ್ಯಕ್ರಮ ವಿವರ. ಕಲಿಯುಗದ ಕಾಮಧೇನು ಭಕ್ತರ ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ವರ್ಷದ ಆರಾಧನಾ ಸಪ್ತರಾತ್ರೋತ್ಸವವು ಮಂತ್ರಾಲಯದ ಮೂಲ ಬೃಂದಾವನ ಕ್ಷೇತ್ರದಲ್ಲಿ ಹಾಗೂ ವಿಶ್ವದಾದ್ಯಂತ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ವೈಭವದಿಂದ ನೆರವೇರಲಿದೆ. ದಿನಾಂಕವಾರು ಪ್ರಮುಖ ಕಾರ್ಯಕ್ರಮಗಳು. ಆಗಸ್ಟ್ 27 ಪ್ರಾತಃ ಕಾಲ ಧ್ವಜಾರೋಹಣ ಹಾಗೂ ಉಪಕರ್ಮ ಕಾರ್ಯಕ್ರಮಗಳು. ಸಂಜೆ ಲಕ್ಷ್ಮೀ ಪೂಜೆ, ಧಾನ್ಯ ಪೂಜೆ, ಗೋದಾನ, ಗೋಪೂಜೆ ಮತ್ತು ಅಶ್ವಪೂಜೆ. ಆಗಸ್ಟ್ 28 ಉಪಕರ್ಮ ಮತ್ತು ಶಾಖೋತ್ಸವ ಆಚರಣೆ. ಸಂಜೆ 6:15ರಿಂದ ಬೆಳಗ್ಗೆ 7 ಗಂಟೆಯವರೆಗೆ ನೂತನವಾಗಿ ನಿರ್ಮಿಸಿರುವ ಪರಿಮಳ ಪುಷ್ಕರಣಿಯಲ್ಲಿ ಆಕರ್ಷಕ ತೆಪ್ಪೋತ್ಸವ. ಆಗಸ್ಟ್ 29 ಪೂರ್ವಾರಾಧನಾ ಮಹೋತ್ಸವ. ಸಂಜೆ ಪರಿಮಳ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ. ಶ್ರೀಮಠದ ವತಿಯಿಂದ ನೀಡಲಾಗುವ ಪ್ರತಿಷ್ಠಿತ ಶ್ರೀ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ ಸಮಾರಂಭ ಹೊರಗಿನ ಯೋಗೀಂದ್ರ ಸಭಾಮಂಟಪದಲ್ಲಿ. ಆಗಸ್ಟ್ 30 ಮಧ್ಯಾರಾಧನಾ ಮಹೋತ್ಸವ. ಶ್ರೀಗಳ ಬೃಂದಾವನ ಪ್ರವೇಶ ದಿನ. ಬೆಳಗ್ಗೆ 9 ಗಂಟೆಯಿಂದ ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಮಹಾಪಂಚಾಮೃತಾಭಿಷೇಕ. ಒಳ ಪ್ರಾಕಾರದಲ್ಲಿ ರಾಯರ ವೈಭವದ ಸುವರ್ಣ ರಥೋತ್ಸವ. ಆಗಸ್ಟ್ 31 ಉತ್ತರಾರಾಧನಾ ಮಹೋತ್ಸವ ಹಾಗೂ ಮಹಾರಥೋತ್ಸವ. ಪ್ರಾತಃ ಕಾಲ ವಾದ್ಯ ವೈಭವ ಹಾಗೂ ವೇದ ಪಾರಾಯಣಗಳೊಂದಿಗೆ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠಕ್ಕೆ ಉತ್ಸವ ಮೆರವಣಿಗೆ. ರಾಯರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಹಾಗೂ ಬೃಂದಾವನದ ಬಳಿ ವಸಂತೋತ್ಸವ, ರಂಗಿನ ಸಮರ್ಪಣೆ. ಮಹಾರಥದಲ್ಲಿ ಉತ್ಸವರಾಯರ ಆರೂಢ ಹಾಗೂ ಭಕ್ತರಿಗೆ ಪೀಠಾಧಿಪತಿಗಳಿಂದ ಆಶೀರ್ವಚನ. ಬೆಂಗಳೂರಿನ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಕಿರಣ್ ಅವರಿಂದ ಹೆಲಿಕಾಪ್ಟರ್ ಮೂಲಕ ರಥಕ್ಕೆ ಭವ್ಯ ಪುಷ್ಪವೃಷ್ಟಿ. ಮಂತ್ರಾಲಯದ ರಾಜಬೀದಿ ಹಾಗೂ ರಾಘವೇಂದ್ರ ಸರ್ಕಲ್ ಮೂಲಕ ಸಾಗಿ ಮಠಕ್ಕೆ ಮರಳುವ ಮಹಾರಥೋತ್ಸವ ಮೊದಲಾದಂತಹ ಕಾರ್ಯಕ್ರಮಗಳು. ಇನ್ನು ವಿಶೇಷವಾಗಿ ಈ ಧಾನ್ಯ ಪೂಜೆ ಅನ್ನುವಂತಹದ್ದು ಕೂಡ ಅವತ್ತು ಇಲ್ಲಿ ನಡೀತದೆ. ಲಕ್ಷ್ಮೀ ಪೂಜೆ, ಗೋಪೂಜೆ, ಅಶ್ವಪೂಜೆ, ಈ ಎಲ್ಲ ಪೂಜೆಗಳು ಅವತ್ತು ಸಂಜೆ ನಡೀತದೆ. ಮತ್ತು 28ನೇ ತಾರೀಕು ಉಪಕರ್ಮ, ಜೊತೆಯಲ್ಲಿ ಶಾಖೋತ್ಸವ, ಇದೆಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತದೆ. ಅವತ್ತು ತಮ್ಮೆಲ್ಲರಿಗೂ ತಿಳಿದ ಹಾಗೆ ನೂತನವಾಗಿ ನಿರ್ಮಿಸಿದಂತಹ ಪರಿಮಳ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವದ ಕಾರ್ಯಕ್ರಮ ಸಂಜೆ 6:30ರಿಂದ 7 ಗಂಟೆ ಆ ಪ್ರಾಂತದಲ್ಲಿ ನಡೀತದೆ. 29ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನಾ ಮಹೋತ್ಸವ. ಆ ಪೂರ್ವಾರಾಧನಾ ಮಹೋತ್ಸವದ ವಿಶೇಷ ಅಂತಂದರೆ ಒಂದು ತೆಪ್ಪೋತ್ಸವ, ಇನ್ನೊಂದು ನಮ್ಮ ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ ಹೊರಗಿನ ಯೋಗೀಂದ್ರ ಸಭಾಮಂಟಪದಲ್ಲಿ ನಡೀತದೆ. 30ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನಾ ಮಹೋತ್ಸವ, ಅರ್ಥಾತ್ ಅವರು ಅವತ್ತು ಬೃಂದಾವನ ಪ್ರವೇಶ ಮಾಡಿದಂತಹ ದಿನ. ಅಂದು ಬೆಳಗ್ಗೆ ವಿಶೇಷ ಪಂಚಾಮೃತಾಭಿಷೇಕ ಅನ್ನುವಂಥದ್ದು ಸುಮಾರು 9 ಗಂಟೆಗೆ ಇಲ್ಲಿ ಪ್ರಾರಂಭವಾಗ್ತದೆ. ಮೂಲ ಬೃಂದಾವನಕ್ಕೆ ವಿಶೇಷ ಪಂಚಾಮೃತಾಭಿಷೇಕ. ಆ ನಂತರದಲ್ಲಿ ಯಾವ ಸುವರ್ಣ ರಥದ ಒಂದು ಕಾರ್ಯಕ್ರಮ ಒಳ ಪ್ರಾಕಾರದಲ್ಲಿ ನಡೀತದೆ. ಇನ್ನು 31ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಉತ್ತರಾರಾಧನಾ ಮಹಾರಥೋತ್ಸವದ ಕಾರ್ಯಕ್ರಮ. ಪ್ರಾತಃ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಈ ಉತ್ತರಾರಾಧನಾ ಅಂಗವಾಗಿ ಉತ್ಸವ ಎಂದಿನಂತೆ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠಕ್ಕೆ ಇಲ್ಲಿಂದ ಮೆರವಣಿಗೆಯ ಮೂಲಕವಾಗಿ ವಾದ್ಯ ವೈಭವಗಳು, ಪಾರಾಯಣಗಳ ಮೂಲಕವಾಗಿ ತೆರಳಿ ಅಲ್ಲಿ ವಿಶೇಷ ಪೂಜೆಗಳನ್ನು ಸ್ವೀಕಾರ ಮಾಡಿ ನಂತರ ಇಲ್ಲಿ ಬಂದ ಮೇಲೆ ವಸಂತೋತ್ಸವ, ಈ ರಂಗಿನ ಒಂದು ಏನು ಸಮರ್ಪಣಾ ಕಾರ್ಯಕ್ರಮ ಇರ್ತದೆ, ಅದು ವಸಂತೋತ್ಸವ ಒಳಗೆ ಬೃಂದಾವನದ ಸಮೀಪದಲ್ಲಿ ನಡೀತದೆ. ಆನಂತರದಲ್ಲಿ ಉತ್ಸವರಾಯರು ಮೆರವಣಿಗೆಯ ಮೂಲಕವಾಗಿ ವಾದ್ಯ ವೈಭವಗಳ ಮೂಲಕವಾಗಿ ಈ ಮಹಾರಥಕ್ಕೆ ಬಂದು ಅಲ್ಲಿ ಮಹಾರಥಾರೂಢರಾಗಿ ಭಕ್ತರಿಗೆ ದರ್ಶನವನ್ನು ನೀಡಿ ಆನಂತರದಲ್ಲಿ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನಗಳನ್ನು ಪೀಠಾಧಿಪತಿಗಳಾದಂಥ ನಾವು ನೀಡ್ತೇವೆ. ನಂತರದಲ್ಲಿ ರಥ ಇನ್ನೇನು ಹೊರಡಲಿಕ್ಕೆ ಸಿದ್ಧವಾಗುವಂಥ ಸಂದರ್ಭದಲ್ಲಿ ಎಂದಿನಂತೆ ಬೆಂಗಳೂರಿನ ಖ್ಯಾತ ಉದ್ಯಮಿಗಳು ಮತ್ತು ಸಾಮಾಜಿಕ ಸೇವಕರು ಆದಂತಹ ಕಿರಣ್ ಅವರು ಹೆಲಿಕಾಪ್ಟರ್ನ ತಗೊಂಡು ಬರ್ತಾರೆ. ಅಲ್ಲಿ ಪುಷ್ಪವೃಷ್ಟಿ, ವಿಶೇಷವಾಗಿ ರಥೋತ್ಸವಕ್ಕೆ ಪುಷ್ಪವೃಷ್ಟಿ ಅನ್ನುವಂಥದ್ದು ನಡೀತದೆ. ನಂತರ ರಥ ಮಂತ್ರಾಲಯದ ಪ್ರಮುಖ ಪುರಬೀದಿಗಳಲ್ಲಿ ಸಂಚಾರ ಮಾಡಿ
ರಾಘವೇಂದ್ರ ಸರ್ಕಲ್ ತನಕ ಹೋಗಿ ಅಲ್ಲಿಂದ ಮತ್ತೆ ಮರಳಿ ಮಠಕ್ಕೆ ಬರ್ತದೆ. ಅಲ್ಲಿಗೆ ಮಹಾರಥೋತ್ಸವ